ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಆಂಟಿಸಿಪೇಟರಿ ಬೇಲ್ ಅಂದರೆ ನಿರೀಕ್ಷಣಾ ಜಾಮೀನಿನ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿರಿ. ಇಲ್ಲಿ ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನು ಎಂಬುವ ವಿಷಯದ ಬಗ್ಗೆ ಇಲ್ಲಿ ನೋಡುವುದಾದರೆ, ಭಾರತೀಯ ಕ್ರಿಮಿನಲ್ ಕಾನೂನಿನ ಅಡಿಯಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 438ರ ಅಡಿಯಲ್ಲಿ ನಿರೀಕ್ಷಿತ ಜಾಮೀನನ್ನು ಪಡೆಯಲು ಅವಕಾಶವಿರುತ್ತದೆ. ಅಂದರೆ ಇಲ್ಲಿ ಕಾನೂನು ಕಮಿಷನ್ ಆಫ್ ಇಂಡಿಯಾ ತನ್ನ 41ನೇ ವರದಿಯಲ್ಲಿ ಈ ನಿಬಂಧನೆಯನ್ನು ಅಂದರೆ ನಿರೀಕ್ಷಣಾ ಜಾಮೀನಿನ ಬಗ್ಗೆ ಇಲ್ಲಿ ಕಾರ್ಯವಿಧಾನ ಸಂಹಿತೆಯಲ್ಲಿ ಇದನ್ನು ಸೇರಿಸಲು ಶಿಫಾರಸು ಮಾಡಿದೆ. ಹಾಗೆಯೇ ಜಾಮೀನು ರಹಿತ ಅಪರಾಧಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವರು ಅಥವಾ ಮಹಿಳೆಯಾಗಿರಬಹುದು ಅಥವಾ ಪುರುಷರಾಗಿರಬಹುದು ಅವರನ್ನು ಇಲ್ಲಿ ಬಂಧಿಸಬಹುದೆಂದು ನಂಬಲು ಕಾರಣವಿದ್ದರೆ ಅವರಿಗೆ ಸೆಷನ್ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಇಲ್ಲಿ ನಿರೀಕ್ಷಿತ ಜಾಮೀನಿಗಾಗಿ ಅವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆಯೇ ಬಂಧನವಾಗುವ ಸಾಧ್ಯತೆ ಇದ್ದಲ್ಲಿ ಅವರಿಗೆ ಜಾಮೀನಿನ ಮೇಲೆ ಸೆಕ್ಷನ್ 438 CRPCಯ ಅಡಿಯಲ್ಲಿ ಇಲ್ಲಿ ಬಿಡುಗಡೆಯಾಗಬಹುದಾಗಿದೆ. ಇದಿಷ್ಟು ನಿರೀಕ್ಷಣಾ ಜಾಮೀನಿನ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿದೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.